धाम्ना स्वेदुदानिस्तकोकं सत्यं परं धीमहि ಓಂ ಪಶ್ಚಿದ್ಧ ಶೀತಲಸ್ತರವಸ್ತವೇಜಿ ಇದು ಶಂಖ ಭ್ರಮಣ ಅಂತ. ಶಂಖ ಭ್ರಮಣ ಅಂದ್ರೆ ದೃಷ್ಟಿ ತೆಗೆದು ದೇವರಿಗೆ ಮಾಡಿದ್ದು. ಅದು ಇದು ಅದು 3 ಸಲ ಅದು ಮತ್ತೆ ಶಂಖದಾಗ ಆಗೋದು. ಅದು ಶಂಖದಿಂದ ಶಂಖ ಭ್ರಮಣ. ಶಂಖೋದಕದಿಂದ ಬ್ರಹ್ಮಹತ್ಯಾ ದೋಷಾದಿಗಳನ್ನು ಕೂಡ ನಿವಾರಣೆ ಮಾಡ್ಯಾರ. ಮಂಗಳಾರತಿ ಮಾಡಿದ್ಮೇಲೆ ಆರತಿ ಮಾಡಿದ್ಮೇಲೆ ಇದು ಶಂಖೋದಕ ಅಂತ ಮಾಡಬೇಕು. ಪಾದಾದಿ ಮುಕುಟ ಪರ್ಯಂತ ಅಂದ್ರೆ ಕೆಳಗಿಂದ ಮೇಲಿಂದ ಕೆಳಗೆ ಪಾದದಿಂದ ಮುಕುಟ ಪರ್ಯಂತ, ಆಮೇಲೆ ಹೃದಯಾದಿ ಮುಕುಟ ಪರ್ಯಂತ ಹೃದಯದಿಂದ, ಆಮೇಲೆ ಹೀಗೆ ಪರಮಾತ್ಮನ ಮುಖಕ್ಕೆ ಅದು ಈ ಶಂಖ ಪ್ರಮಾಣ ಅಂತ ಮಾಡಬೇಕು. ಮಾಡಿದ್ರೆ ಅದನ್ನ ಮೊದಲು ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡಿದ್ರೆ ಇವೆಲ್ಲ ಏನೋ ಬ್ರಹ್ಮಹತ್ಯಾದಿ ದೋಷಗಳನ್ನು ಕೂಡ ನಿವಾರಣೆ ಮಾಡತಕ್ಕಂಥ ಶಕ್ತಿ ಆ ಶಂಖ ಭ್ರಮಣ ಮಾಡಿದ ನೀರು ಪರಿಹಾರ ಮಾಡ್ತದೆ. ಇದಕ್ಕೆ ಉದಾಹರಣೆ ಅಂದ್ರೆ ಶ್ರೀಪಾದರಾಯರು ಅವ್ರ ಹತ್ರ ಒಬ್ಬ ಇವನು ನಂದು ಬ್ರಹ್ಮಹತ್ಯೆ ದೋಷ ಆಗ್ಬಿಟ್ಟದ, ಆದ ಕಾರಣ ನನ್ನ ನಿವಾರಣೆ ಮಾಡ್ರಿ ಅಂತ ಕೇಳ್ತಿರ್ತಾರ. ಅವನು ಬ್ರಹ್ಮಹತ್ಯೆ ಮಾಡಿದ್ದ ಅವನಿಗೆ ಇದು ಅದ ಇಲ್ಲ ನೋಡ್ಬೇಕಂತೇಳಿ ಅವನ್ನ ಕರೆದು ಕೇಳ್ತಾರ. ಅವನು ಬ್ರಹ್ಮಹತ್ಯೆ ದೋಷ ಮಾಡಿದೆ, ಅದಕ್ಕೆ ನನಗೆ ಪ್ರಾಯಶ್ಚಿತ್ತ ಆಗ್ಯದ, ನೀವು ಪ್ರಾಯಶ್ಚಿತ್ತ ರೂಪವಾಗಿ ಏನಾರು ಮಾಡ್ರಿ. ಆವಾಗ ಇವ್ರು ಶಂಖ ಭ್ರಮಣ ಮಾಡಿದ ನೀರನ್ನ ಪ್ರೋಕ್ಷಣೆ ಮಾಡಿದ. ನೋಡಿದ ಕೂಡ ಅವನಿಗೆ ಬ್ರಹ್ಮಹತ್ಯೆ ದೋಷ ಎಲ್ಲ ಪರಿಹಾರ ಮಾಡಿದ ಕೂಡ ಕೋರಿಕೆಗಳು ಇರ್ತಾರಲ್ಲ, ಏನು ಬೇರೆ ಶಂಖ ಭ್ರಮಣ ಮಾಡಿದ್ರೆ ಬ್ರಹ್ಮಹತ್ಯೆ ದೋಷ ಆಯ್ತು. ಅವಾಗ ಅವ್ರನ್ನ ಕರೀತಾರೆ. ಅವ್ರನ್ನ ಕರೆದು ಬಿಳಿ ವಸ್ತ್ರ ತೊಂಬರ್ರಿ ಅಂತ. ಶುಭ್ರ ವಸ್ತ್ರ, ಬಿಳಿ ಬಿಳಿ ವಸ್ತ್ರ, ಹೊಸ ಬಟ್ಟೆ ಬಿಳಿ ಶುಭ್ರವಾದ ಇರ್ತಲ್ಲ ಅಂತ ತೊಂಬರ್ರಿ ಅಂತ. ಅದು ತೊಗೊಂಬಂದು ಗೇರೆಣ್ಣೆ ಅಂತ ಇರ್ತದೆ. ಅದು ಕರಿ ಅಂದ್ರೆ ಕೇರೆಣ್ಣೆ ಗೇರೆಣ್ಣೆ ಅಂತಾರ. ಅದ್ರೊಳಗ ಅದ್ರಿ ಅಂತಾರ. ಅದ್ದಿ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರ್ರಿ ಅಂತ, ಹೋಗಿ ಅದನ್ನ ಬೆಳ್ಳಗ್ ಮಾಡ್ಕೊಂಡ್ ಬರ್ರಿ ಅಂತ. ಅದನ್ನ ಎಲ್ಲ ಕರಿ ಮಾಡ್ಕೊಂಡ್ ಬರ್ರಿ ಅಂತ. ಕರಿ ಕೇರೆಣ್ಣೆಗ ಅದ್ದಿ ಬಿಳಿ ಬಟ್ಟೆನ ಅದು ಎಲ್ಲಿ ಹೋಗ್ಬೇಕು, ಹೋಗೋದಿಲ್ಲ, ಅಲ್ಲಿ ಇಡ್ರಿ ಅಂತ ಹೇಳ್ತಾರ. ಇಡ್ರಿ ಅಂತ ಹೇಳಿ ಆ ಶಂಖ ಭ್ರಮಣ ಮಾಡಿ ಸಿಂಪಡಿಸ್ತಾರ. ಸಿಂಪಡಿಸಿದ ಮೊದ್ಲೇ ಹಾಗೆ ಬಿಳಿ ಇತ್ತು ಅದ್ರಂಗ ಆಗ್ತದೆ. ಎಷ್ಟು ಆಶ್ಚರ್ಯ! ಬ್ರಹ್ಮಹತ್ಯಾ ದೋಷ ಪರಿಹಾರ ಮಾಡಿದ್ದು ನಿದರ್ಶನ. ಅವನಿಗೆ ಬ್ರಹ್ಮಹತ್ಯಾ ದೋಷ ಹೋಯ್ತು ಎಂಬುದನ್ನ ಶಂಖ ಪ್ರಮಾಣದಿಂದ ಆ ಶುದ್ಧ ವಸ್ತ್ರವನ್ನಾಗಿ ಪರಿಣಾಮ ಮಾಡಿ ತೋರಿಸಿದ್ರು ಅವಾಗ. ಅದಕ್ಕೆ ಏನು ಕ್ಷಿಪ್ರ ಶಂಕೋದಕದಿ ಕಡೆ ಅಪ್ರಬುದ್ಧರು ದೂಷಿಸೆ ಗೇರೆಣ್ಣೆ ವಸನ ಹಸನ ಮಾಡಿದ ಮಹಿಮೆ ಸಾಲದೆ, ಮಹಿಮೆ ಸಾಲದೆ. ಅವರು ಅಂತ ಶಂಖ ಪ್ರಮಾಣದಿಂದ ಬ್ರಹ್ಮಹತ್ಯಾ ದೋಷಾದಿಗಳನ್ನ ಪರಿಹಾರ ಮಾಡಿದಂತ ಶ್ರೀಪಾದರಾಯರು. ಶಂಖ ಭ್ರಮಣಕ್ಕೆ ಅಷ್ಟು ಮಹತ್ವ. ಅದಕ್ಕೆ ಮೊದಲು ಸಿಂಪಡಿಸಿ ಆಮೇಲೆ ತೀರ್ಥಾದಿಗಳನ್ನ ಕೊಡ್ತಾರೆ. ಇದು ಇಷ್ಟು ವ್ಯವಸ್ಥೆ. ಎಷ್ಟು ಚಂದ ಹೇಳಿದ್ರಿ ಖರೆ ಒಂದು. ಇವತ್ತು ಸತ್ಯಧರ್ಮ ತೀರ್ಥ ಹೊಳೆಹೊನ್ನೂರು ಅವ್ರದ್ದು ಉತ್ತರಾರಾಧನೆ, ನಿನ್ನೆ ಮಧ್ಯಾರಾಧನೆ ಅಲ್ಲಿ ಹೋಯ್ತು.
ಸ್ವೀಕಾರ ಆಯ್ತು ನೀವು ಅಂದಾಗ ಅವ್ರ ಸ್ಮರಣೆ ಆಯ್ತು. ಹಾಗೆ ಇವತ್ತು ಇಲ್ಲಿ ನಿಮ್ಮ ಮನೆಯೊಳಗೆ ಸತ್ಯನಾರಾಯಣ ತೀರ್ಥರು ಹೊಳೆವನ್ನೂರಿಂದ ಬಂದಾರ ನೋಡ್ರಿ. ಅದಕ್ಕಿಂತ ಸಂತೋಷದ ಇನ್ನೇನು, ಅದಕ್ಕಿಂತ ಸಂತೋಷದ ಇನ್ನೇನಿಲ್ಲೇ ಇಲ್ಲ. ಮತ್ತೆ ಇದೇನು ಏನ್ ಬೇಕಲ್ರಿ, ಇದಕ್ಕಿಂತ ಸೌಭಾಗ್ಯ ಇನ್ಯಾವುದೂ ಅಲ್ಲ. ಏನ್ ಬೇಕಾದ ಆಗ್ತದೆ, ಹೋಗ ಮುಂದೆ ಏನು ಕಠಿಣ ಹೋಗ್ತದೆ ಏನೇ ಇಲ್ಲ. ಆದ್ರೂ ಇದ್ದಾಗ ಮಾಡ್ಬೇಕು, ಮತ್ತೆ ಎಲ್ಲರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸಂತೋಷವಾಗಿರ್ಬೇಕು ಅಂತೇಳಿ ಮಾಡೋದಾಗಲಿ ಹೊತ್ತು. ಆದರೆ ಅದರಿಂದ ನಮಗೆ ಅದು ಸಾಧನಕ್ಕೆ ಅಡ್ಡಿ ಅದು. ಈಗ ನಾವು ಮಾಡ್ತಕ್ಕಂಥದ್ದು ಆ ಸಾಧನಕ್ಕೆ ಏನಾದರೂ ಅದರೊಳಗೆ ಕಾಲಹರಣ ಮಾಡೋದಿಲ್ಲ. ಸೋತ್ರೋಚಿತ ಮೋಹಿ ಅಂತ ರಾಮಾಯ ರಾಮದಾಯ ಮಾತಾಯ ಸೀತಾಯ ಪತಯೇ ನಮಃ ಕೃಷ್ಣಾಯ ನಮೋ ವೇದಾಂತೇ ಯೋಗಂಡಗುಣವರು ಮುಂದುವರಿಸುವುದು ಜ್ಞಾನಮರೀಚಮಾನಿ ಸ್ವಚ್ಛಾಸು ಆಗಿಂದಾಗೆ ಎಲ್ಲ ಸ್ವಚ್ಛ ಮಾಡೇ ಇಟ್ಬಿಡ್ಬೇಕು. ಯಾಕಂದ್ರೆ ಒಂದೊಂದ್ಸಲ ಅವು ಹಂಗೆ ಇಟ್ಬಿಟ್ಟಿದ್ರೆ ಬೂಜ್ಗಟ್ಟಂಗೆ ಆಗ್ಬಿಡ್ತಾವ. ಈ ಮಂತ್ರಾಕ್ಷತಿ ಅವು ಇವು ಎಲ್ಲ ನೀರು ಒಂಥರ ದಿನಂಪ್ರತಿ ಪೂಜೆ ಮಾಡ್ತಿದ್ರೆ ತೆಗಿತೀವಿ ಮಾಡ್ತೀವಿ. ಇಲ್ಲ ಅಂದ್ರೆ ಏನಾಗ್ತದೆ, ತುಳಸಿ ಹೂವು ಹಂಗೆ ಇಟ್ಟಿದ್ರೆ ಅವು ಒಂಥರ ಬೆಳ್ಳಗೆ ಆಗ್ಬಿಡ್ತವೆ. ಅದಕ್ಕೆ ಎಲ್ಲ ಸ್ವಚ್ಛ ಮಾಡಿ ಬೇಕಾದ್ರೆ ಡಬ್ಬಿ ಮೇಲೆ ಒಂದೆರಡು ಆಮೇಲೆ ಅದನ್ನ ಇಟ್ರೆ ತಕ್ಕಳಿಕ್ಕೂ ಬರ್ತದೆ. ಇದು ಏನಾಗ್ತದ, ಭುಜಂಗ ಸೀಟ್ ಬಿಟ್ಟಿರ್ತೀವಲ್ಲ, ಅದಕ್ಕೆ ಅವನು ಏನು ಮಾಡ್ಲಿಕ್ಕೆ ಆಗಲ್ಲ. Yes? I see what it looks like in the light. ಬೆಳ್ಳಿ ತಟ್ಟಾಗಿತ್ತಲ್ಲ ಕೃಷ್ಣಂದು. ಇಲ್ಲ, ಹಂಗೆ ಮಂಟಪದೊಳಗೆ ಸಣ್ಣ ಬೆಳ್ಳಿ ತಟ್ಟಿ ಒಳಗಿರ್ತದೆ ಅಷ್ಟೇ. ಡೊಗ್ಗಾಲ್ ಕೃಷ್ಣಲ್ಲ, ಡೊಗ್ಗಾಲ್ ಕೃಷ್ಣ ಹಂಗೆ ಹೊರಗೆ ಸಣ್ಣದು ಒಂದು ಬೆಳ್ಳಿ ತಟ್ಟೆ ಇದಲ್ಲ ಇದೆ. ನಡೀತದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅಡ್ಡಿಲ್ಲ. ನಾನು ನಾಳೆ ಇದು ದೇವ್ರ ಡಬ್ಬಿ ಒಂದು ಹೋತಲ್ಲ ಒಳಗೆ ಸಾಕು. ಅಲ್ಲ, ಇಷ್ಟು ಮಾಡಿ ಹಸಿವೆ ನೀರು ಅಡಿಕೆ ಪಾಪ ನೀವು ಅಷ್ಟು ದೂರನಿಂದ ಬಂದು ಅಷ್ಟು ದೂರನಿಂದ ಬಂದ್ರಿ, ಏನೂ ತಿನ್ಲಾರ್ದೆ 3-4 ಅವರ್ ಆಗೋದು ಪಾಪ. ಮಾಡ್ಕೋತಾ ಇದ್ದೀರಿ ಪೂಜೆ. ನಮ್ಮ ದೇವರು